ನಮಸ್ತೆ ಮೇಡಮ್ ನನ್ನ ಹೆಸರು ಹನುಮಂತಪ್ಪ ಎಂ ಅಂತೇಳಿ. ನಾವು ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದಿಂದನೇ ಬರ್ತಾ ಇದ್ವಿ. ಪೇಷಂಟ್ ನಮಗೆ ಮಾವ ಆಗ್ಬೇಕು, ಎಲ್ ಮಂಜುನಾಥ್ ಅಂತೇಳಿ, ವಯಸ್ಸು 61 ವರ್ಷ ಆಗಿದೆ. ಕ್ಯಾನ್ಸರ್ ಆಗಿದೆ ಅಂತೇಳಿ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳಲ್ಲಿ ಗೊತ್ತಾಯ್ತು ಮೇಡಮ್. ಪೆಟ್ ಸಿಟಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಮೇಡಮ್. ಈಗ ಒಂದು 6 ಮಂತ್ ಇಂದ ಅವ್ರಿಗೆ ಸಿವಿಯರ್ ಗ್ಯಾಸ್ಟ್ರಿಟಿಕ್ ಆಗ್ತಾ ಇತ್ತು. ಆಮೇಲೆ ಮೋಷನ್ ಅಲ್ಲಿ ಬ್ಲಡ್ ಎಲ್ಲ ಹೋಗ್ತಾ ಇತ್ತು. ನಿಯರೆಸ್ಟ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ. ಫೈಲ್ಸ್ ಪ್ರಾಬ್ಲಮ್ ಇದೆ ಅಂತೇಳಿ ಆಪರೇಷನ್ ಕೂಡ ಮಾಡಿಸಿದ್ವಿ. ಸಿವಿಯರ್ ಗ್ಯಾಸ್ಟ್ರಿಟಿಕ್ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಬಯೋಸ್ಕೋಪಿ ಮಾಡಿಸಿದ್ವಿ, ಅದ್ರಲ್ಲಿ ಏನು ಫೈಂಡ್ ಔಟ್ ಆಗ್ಲಿಲ್ಲ 6 ಮಂತ್ ಬ್ಯಾಕ್. ಮತ್ತೆ ಈಗ ಆಗಸ್ಟ್ ತಿಂಗಳಲ್ಲಿ ನಮ್ಗೆ ಗೊತ್ತಾಯ್ತು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳಿದ್ರು. ಇಲ್ಲ ಪ್ರೀವಿಯಸ್ ಹಿಸ್ಟ್ರಿ ಏನೂ ಇಲ್ಲ, ನಮ್ಮ ಫ್ಯಾಮಿಲಿ ಯಾರಿಗೂ ಇರಲಿಲ್ಲ. ಬಟ್ ನಮ್ಮ ಪ್ರಕಾರ ಇವರು ಹ್ಯಾಬಿಟ್ ಎಲ್ಲ ಮಾಡ್ತಾ ಇದ್ರು, ಟೊಬ್ಯಾಕೋ ಯೂಸ್, ಬಟ್ ಸ್ಮೋಕ್ಲೆಸ್. ಕ್ಯಾನ್ಸರ್ಗೆ ಅಂತ ಯಾವ್ದು ಟ್ರೀಟ್ಮೆಂಟ್ ನಾವು ಕೊಡಿಸ್ಲಿಲ್ಲ ಮೇಡಮ್. ಈಗ ಆಗಸ್ಟ್ ತಿಂಗಳಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ರೇಡಿಯೇಷನ್ ಅಥವಾ ಕಿಮೋ ಎಲ್ಲ ಮಾಡ್ಬೇಕಂದ್ರು. ಬೇರೆ ಆಯುರ್ವೇದಿಕ್ ಏನಾದ್ರು ಟ್ರೀಟ್ಮೆಂಟ್ ಸಿಗ್ಬೋದು ಅಂತ ವಿಚಾರಿಸಿದಾಗ ತಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳೋದು ಪರಿಚಯ ಆಯ್ತು. ಅಲ್ಲಿಂದ ನಾವು ಈ ಹಾಸ್ಪಿಟ್ಲಿಗೆ ಬಂದ್ವಿ. ಪೇಷಂಟ್ ಕಂಡೀಷನ್ ಊಟ ತಿಂಡಿ ಓರಲಿ ತಗೊಳ್ತಿದ್ದಾರೆ, ಗಂಜಿ ಕುಡಿತಾ ಇದಾರೆ, ಕಾಫಿ ಟೀ ತಗೊಳ್ತಿದ್ದಾರೆ, ಬಟ್ ಸ್ವಲ್ಪ ತಗೊಳ್ತಿದ್ದಾರೆ. ಬಟ್ ಅವ್ರಿಗೆ ಮೇನ್ ಸಿಂಪ್ಟಮ್ಸ್ ಏನಂದ್ರೆ ಏನ್ ತಿಂದ್ರು ಏನ್ ಕುಡಿದ್ರು ಬಾಯೆಲ್ಲ ಖಾರ, ಆಮೇಲೆ ಪದೇ ಪದೇ ಮೋಷನ್ ಆಗ್ತಿದೆ, ಬಾಡಿ ಪೇನ್ ಎಲ್ಲ ಇದೆ, ಫುಲ್ ಲಾಸ್ ಆಫ್ ಹೆಪಟೈಟಿಸ್, ವೀಕ್ ಆಗಿದ್ದಾರೆ. ಆ ತರ ಇದೆ. ಬೆಡ್ ರಿಡನ್ ಸ್ಟೇಜ್ಗೆ ಹೋಗಿದ್ದಾರೆ. ವಾಕಿಂಗ್ ಅಂದ್ರೆ ಸಪೋರ್ಟ್, ಒಬ್ರು ಯಾರಾದ್ರೂ ಸಪೋರ್ಟ್ ಕೊಟ್ರೆ ವಾಕಿಂಗ್ ಮಾಡ್ತಾರೆ, ಓಡಾಡ್ತಾರೆ. ನಿದ್ದೆ ಅಂದ್ರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ, ಆಮೇಲೆ ಮಾಡೋದಿಲ್ಲ, ಎಚ್ಚರ ಇರ್ತಾರೆ ಅಷ್ಟೇ. ಬಟ್ ಯಾವಾಗಲೂ ಮಲ್ಕೊಂಡಿರ್ತಾರೆ. ಆ ತರ ಇದೆ. ಸ್ಟಮಕ್ ಪೇನ್ ಇದೆ, ಬಾಡಿ ಬೋನ್ ಪೇನ್ ಎಲ್ಲ ಇದೆ. ಅದೇ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋರು ಒಬ್ರು ಇದ್ರು, ಅವ್ರ ಕಡೆಯಿಂದ ಗೊತ್ತಾಯ್ತು. ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ನಿಮ್ಮ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅವ್ರ ರಿಲೇಷನ್ ಯಾರು ತಗೊಂಡಿದ್ರಂತೆ, ಅವ್ರು ನಿಮ್ನ ಎಲ್ಲ ಅಡ್ರೆಸ್ ಕೊಟ್ರು. ಹಂಗಾಗಿ ಬಂದಿದ್ವಿ. ಪೇಷಂಟ್ ಕಂಡೀಷನ್ಗೆ ಹೇಳಿದ್ರು, ಅದ್ರ ಮಲ್ಟಿಪಲ್ ಆರ್ಗನ್ಗೆಲ್ಲ ಸ್ಪ್ರೆಡ್ ಆಗಿದೆ. ಬಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮತ್ತೆ ಕ್ಯಾನ್ಸರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಲ್ಸ್ ಎಲ್ಲ, ಬ್ಲಡ್ ಸೆಲ್ಸ್ ಎಲ್ಲ ಇಂಪ್ರೂವ್ ಆಗೋದಕ್ಕೆ ನಮ್ಮ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು.